ಹೌದು, ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳವು ಮಾಡುತ್ತಿದ್ದ ಕದಿಮರು ಕೊನೆಗೂ ಶ್ರೀಕೃಷ್ಣ ಜನ್ಮಸ್ಥಾನ ಸೇರಿದ್ದಾರೆ. ಮನೆಗಳವು ಮಾಡಿ ಮಜಾ ಉಡಿಸುತ್ತಿದ್ದ ಆರೋಪಿಗಳಿಂದ ಅಪಾರ ಪ್ರಮಾಣದ ನಗನಾಣ್ಯ ವಶಕ್ಕೆ ಪಡೆಯಲಾಗಿದ್ದು, ಆರೋಪಿಗಳ ಬಂಧಿಸಲು ಶ್ರಮಿಸಿದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಬಹುಮಾನ ಘೋಷಣೆ ಮಾಡಿದ್ದಾರೆ. ಹೊರಗೆ ಬೀಗ ಹಾಕಿರುವ ಮನೆಗಳೇ ಇವರ ಟಾರ್ಗೆಟ್ ಆಗಿದ್ದು, ರಾತ್ರಿ ವೇಳೆ ಕನ್ನ ಹಾಕುತ್ತಿದ್ದ ಖದೀಮರನ್ನು ಹಿಡಿದು ಜೈಲುಗುಟ್ಟುವಲ್ಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೀಗೆ ಅಮಾಯಕನಂತೆ ಕಣ್ಣು ಬಿಡ್ತಿರೋ ಈ ಪಾಪಿ ಹೆಸರು ಲಕ್ಷ್ಮಣ್ ಪ್ರಕಾಶಂ ಅಂತೆ. ಇವನ ಜ್ಞಾನವೆಲ್ಲ ರಾತ್ರಿಯಲ್ಲಿ ಮನೆಗಳಿಗೆ ಕನ್ನ ಹಾಕುವುದರಲ್ಲಿಯೇ ಖಾಲಿಯಾಗುತ್ತಿತ್ತು. ಇಂತಹ ಪಾಪಿಗೆ ಎಂತಹ ಹೆಸರು ನೋಡಿ. ಇನ್ನು ಮತ್ತೊಬ್ಬ ನಿಂತಿದನಲ್ಲ ಪಕ್ಕದಲ್ಲೇ, ಈತನ ಹೆಸರು ಶಾಂತಕುಮಾರ್. ಈತ ಶಾಂತವಾಗಿಯೇ ಮನೆಗಳವು ಮಾಡಿ ಮಜಾ ಉಡಿಸುತ್ತಿದ್ದ. ಈ ಇಬ್ಬರು ಮೂಲತಃ ಕೆಜಿಎಫ್ ನಿವಾಸಿಗಳು. ಈ ಇಬ್ಬರು ಸೇರಿ ಮನೆಗಳ್ಳತನ ಮಾಡಿ ಬಂದ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ರಂತೆ. ಕಳೆದ ಮಾರ್ಚ್ನಲ್ಲಿ ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡ್ನಲ್ಲಿ ಸಣ್ಣಕಲ್ಲು ಬೀದಿಯಲ್ಲಿ ವಾಸವಾಗಿರುವ ಲೋಕೇಶ್ ಎಂಬುವರು ಯುಗಾದಿ ಹಬ್ಬದ ಹಿನ್ನೆಲೆ ಊರಿಗೆ ಹೋಗಿದ್ದಾರಂತೆ. ನಂತರ ಊರಿಂದ ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯಲ್ಲೂ 220 ಗ್ರಾಂ ಚಿನ್ನ ಕಳ್ಳತನವಾಗಿದ್ದು ಕಂಡು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಗರ ಠಾಣೆ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ 29 ಮಾರ್ಚ್ಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಈ ಕಳ್ಳತನ ಕೇಸ್ದು ಮಾಹಿತಿ ಪ್ರಕಾರ ಇವರು ಯುಗಾದಿ ಹಬ್ಬದ ಮಾಡೋಕ್ಕೆ ಬೇರೆ ಕಡೆ ಹೋಗಿದ್ದಾರೆ, ಮನೆ ಲಾಕ್ ಮಾಡಿ. ಆಮೇಲೆ ಮನೆಗೆ ಬರುವಾಗ ಅವರಿಗೆ ಗೊತ್ತಾಗಿದೆ ಅಲ್ಲಿ ಮಾರ್ನಿಂಗ್ ಈ ಥರ ಯಾರು ಲಾಕ್ ಬ್ರೇಕ್ ಮಾಡಿ ಈ ಥರ ಕಳ್ಳತನ ಆಗಿದೆ ಮನೆಯಲ್ಲಿ. ಅವರು ಅರೌಂಡ್ 7 ಲ್ಯಾಕ್ದು ಕಳ್ಳತನ ಆಗಿದೆ. ಈ ಥರ 7 ಲ್ಯಾಕ್ದು ಬೇರೆ ಬೇರೆ ಐಟಮ್ಸ್, ಗೋಲ್ಡ್, ಸಿಲ್ವರ್, ಕ್ಯಾಶ್ ವಗೇರಾ ಕೂಡ ಕಳ್ಳತನ ಆಗಿದೆ. ಈ ಥರ ಅವರು ಬೇರೆ ಬೇರೆ ಐಟಮ್ಸ್ದು ನಮಗೆ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಕೊಟ್ಟಿದ್ದು. ಈ ವಿಚಾರ ಬಗ್ಗೆ ನಾವು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ 40/2025 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆದಮೇಲೆ ನಮ್ಮ ಟೀಮ್ ಈ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ನಾವು ಪತ್ತೆ ಮಾಡಿದ್ದೀವಿ. ಈಗ ಈ ಕೇಸಲ್ಲಿ ನಮಗೆ ಟೋಟಲ್ 2 ಜನ ಆರೋಪಿ. ಒಬ್ಬರು ಶಾಂತಕುಮಾರ್ ಅರೌಂಡ್ 37 ಇಯರ್ಸ್ ಏಜ್, ಇವ್ರದ್ದು ವಾಸ KGF. ಮತ್ತು ಇನ್ನೊಬ್ಬರು ಜ್ಞಾನ್ ಪ್ರಕಾಶ್, ಇವ್ರದ್ದು ವಾಸ ಕೂಡ KGF, 40 ಇಯರ್ಸ್ ಅರೌಂಡ್ ಏಜ್ ಇವರದು. ಈ 2 ಜನ ನಮಗೆ ಸಿಕ್ಕಿದ್ದಾರೆ. ಈಗ ಟೋಟಲ್ ನಮಗೆ 52 ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ. ಅಲ್ಲಿ ಒಂದು ಬಂಗಾರದ ಚೈನ್ ಇದೆ ಮತ್ತು 5 ರಿಂಗ್ಸ್ ಇದೆ ಮತ್ತು ಇಯರಿಂಗ್ಸ್ ವಗೇರಾ ಇದೆ. ಇದು ಎಲ್ಲ ನಾವು ಈಗ ರಿಕವರಿ ಮಾಡಿದ್ದೀವಿ. ಜೊತೆಗೆ ಅರೌಂಡ್ 6 ಲ್ಯಾಕ್ಸ್ದು ಅಮೌಂಟ್ದು ರಿಕವರಿ ಇದೆ. ಈ 2 ಜನಗೆ ಅರೆಸ್ಟ್ ಮಾಡಾದಮೇಲೆ ನಮಗೆ ಗೊತ್ತಾಯಿತು ಬೇರೆ ಜಾಗ ಕೂಡ ಕೇಸಸ್ ಇದೆ. ಈ ಶಾಂತಕುಮಾರ್ ಮೇಲೆ ಅರೌಂಡ್ 4-5 ಕೇಸ್ ಇದೆ ಮತ್ತು ಜ್ಞಾನ್ ಪ್ರಕಾಶ್ ಮೇಲೆ 2-3 ಕೇಸಸ್ ಇದೆ. ಬೇಗೂರಲ್ಲಿ ಕೂಡ ಇವರು ರಿಕವರಿ ವಗೇರಾ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಟೀಮ್ ಪತ್ತೆ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಆಯಿತು, ಬಟ್ ಸಿನ್ಸ್ ಬೇರೆ ಜಾಗ ಕೂಡ ಇನ್ವಾಲ್ವ್ಮೆಂಟ್ ಇತ್ತು, ಸೊ ಬೇರೆ ಸ್ಟೇಷನ್ಸ್ಗೆ ಕೂಡ ನಾವು ತಿಳಿಸಿದ್ದೀವಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಥರ ಬೇರೆ ಕೇಸಲ್ಲಿ. ದುಷ್ಕರ್ಮಿಗಳಿಗೆ ಬಲೆ ಬೀಸಿದ ಪೊಲೀಸರು ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೇರೆ ಕಳ್ಳತನ ಪ್ರಕರಣವೊಂದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನ್ನು ತಿಳಿದು ನ್ಯಾಯಾಲಯದ ಅನುಮತಿ ಪಡೆದು ಆರೋಪಿಗಳನ್ನು ಕರೆತಂದು ವಿಚಾರಣೆ ನಡೆಸಿದ್ದಾರೆ. ನಂತರ ಆರೋಪಿಗಳಿಂದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಹಾಗೂ ಬೇಗೂರು ಠಾಣೆ ಪೊಲೀಸರು ಸೇರಿ 5 ಉಂಗುರಗಳು, 1 ಚೈನ್, 5 ಜೊತೆ ವಾಲೆ, ಒಟ್ಟು 136 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಹೊರಗೆ ಬೀಗ ಹಾಕಿರುವ ಮನೆಗಳೇ ಇವರ ಟಾರ್ಗೆಟ್ ಅಂತ ರಾತ್ರಿ ವೇಳೆ ಯಾರೂ ಇಲ್ಲದ ಸಮಯ ನೋಡಿ ಮನೆಗಳ್ಳತನ ಮಾಡಿ ಬಂದ ದುಡ್ಡಿನಲ್ಲೇ ಶೋಕಿ ಮಾಡುತ್ತಿದ್ರಂತೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಈ ಕಳ್ಳರ ಗ್ಯಾಂಗ್ ಹಿಡಿದು ಜೈಲುಗಟ್ಟಿದ್ದಾರೆ.